ಸರ್, ಸರೋಜಮ್ಮ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡೋದು ಕಮ್ಮಿ. ಆಮೇಲೆ ಬರೀ ಒಂದು ಮೇರು ನಟಿ ಚಿತ್ರರಂಗ, ಭಾರತೀಯ ಚಿತ್ರರಂಗದಲ್ಲಿ ತುಂಬಾ ಅಪಾರವಾದಂತ ಒಂದು ದೊಡ್ಡ ಹೆಸರು ಕೀರ್ತಿ ತಂದು ಮಾತ್ರ ಅಲ್ಲದೆ ಅವರಿಗೆ ಅವರೇ ಸಾಟಿ. ಅವರಿಗೆ ಇನ್ನ ನಾವು ಅಂದ್ರೆ ನಟ ನಟಿ ಎಲ್ಲಾ ಭಾಷೆಗಳ ಚಿತ್ರಗಳು ಮಾಡೋದು ಎಲ್ಲ ಇರುತ್ತೆ. ಆದ್ರೆ ಅವ್ರ ಮನಸ್ಸಿದೆಯಲ್ಲ ಸರ್, ಅಂತ ಒಂದು ಒಳ್ಳೆ ಮನಸ್ಸನ್ನ ನಾವು ನಿಜವಾಗ್ಲೂ ನೋಡಿರಲಿಲ್ಲ. ಎಷ್ಟು ಒಳ್ಳೆ ಮನಸ್ಸು ಅಂದ್ರೆ, ಯಾಕಂದ್ರೆ ನನಗೆ ತುಂಬಾ ಹತ್ತಿರದಿಂದ ಆತ್ಮೀಯವಾಗಿ ನೋಡಿದವನು. ನಾನು ಒಬ್ಬ ಹೊಸ ಕಲಾವಿದನಾಗಿ ಬಂದಾಗಿಂದ ಇವತ್ತವರೆಗೂ ನಾನು ಅವ್ರ ಜೊತೆಯಲ್ಲಿ ಆದಂತ ಒಂದು ಮೀಟಿಂಗ್ಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಣ್ಣವರಿಂದ ಹಿಡಿದು ಅಂಬರೀಷ್ ಅವರು, ವಿಷ್ಣು ಸರ್, ಎಲ್ಲಾ ಕಲಾವಿದ್ರು ಪ್ರತಿ ತಿಂಗಳು ಸೇರ್ತಾ ಇದ್ರು ಆ ಕಾಲದಲ್ಲಿ. ಅವಾಗ ಸೇರಿದಾಗ ಅವರ ಎಲ್ಲರೂ ಆ ಒಂದು ಮೀಟಿಂಗ್ ಅನ್ನೋದು ಒಂದು ನೆಪ ಅಷ್ಟೇ. ಮಿಕ್ಕಿದ್ದು ಎಲ್ಲರೂ ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಒಂದು ತಿಂಗಳಿಗೆ ಒಂದ್ಸರಿ ಆಗ್ತಾ ಇತ್ತು. ನಾನು ಕಲಾವಿದರಾಗಿ ಬಂದಾಗಿಂದ ಅದೆಷ್ಟೋ ಸರಿ ನೋಡ್ತಾ ಇದ್ದೆ. ಆಮೇಲೆ ಅಣ್ಣವ್ರ ಮನೆಗೆ ಶಿಫ್ಟ್ ಆಯ್ತದು. ಅಣ್ಣವ್ರ ಮನೆಯಲ್ಲಿ ಸೇಮ್ ಅದೇ ತರ ಮಾತುಕತೆ, ತಮಾಷೆ, ಊಟ. ಸೊ ಇಷ್ಟು ಎಲ್ಲ ನೋಡ್ಕೊಂಡ್ ಬಂದಾಗ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ, ಹೊಸ ಪ್ರತಿಭೆಗಳಿಗೆ, ಹೊಸ ಕಲಾವಿದರಿಗೆ ಯಾವ ರೀತಿ ಚಿತ್ರರಂಗದಲ್ಲಿ ತೊಡಗಿಸ್ಕೋಬೇಕು, ಯಾವ ರೀತಿ ಬೆಳಿಬೇಕು, ಚಿತ್ರರಂಗ ಅಂದ್ರೆ ಏನು, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಒಬ್ಬ ನಟ ನಟಿಗೆ ಅನ್ನೋದನ್ನ ತುಂಬಾ ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ ಅಷ್ಟು ಖುಷಿಯಾಗಿರೋರು. ಆ ಸಂದರ್ಭದಲ್ಲಿ ಅಣ್ಣವರ ಒಂದು ಆಸೆ, ಒಂದು ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು. ಅದಾಗದಿದ್ದಾಗ ಅಂಬರೀಷ್ ಅವರು ಅದನ್ನ ಆ ಒಂದು ಕಲಾವಿದರ ಭವನನ ಕಟ್ಟಿ ಮಾಡಿ ಅದನ್ನ ಒಂದು ಸ್ಥಾಪನೆ ಮಾಡಿದಾಗ ಪ್ರತಿ ತಿಂಗಳು ನಾವು ಒಂದು ಚಿಕ್ಕ ಶೆಡ್ ಅಲ್ಲಿ ಪ್ರಾರಂಭ ಮಾಡಿದ್ದು ಆ ಕಲಾವಿದರ ಸಂಘದ ಒಂದು ಮೀಟಿಂಗ್ ಎವ್ರಿ ಮಂತ್ ಮೀಟ್ ಮಾಡ್ತಾ ಇದ್ವಿ. ಅಲ್ಲಿ ಬೆಳಿಗ್ಗೆನೆ ಬರೋರು, ನೀವು ಬರ್ತಾ ಇದ್ದೀರಾ? ಅಮ್ಮ ಇದೀನಮ್ಮ, ನಾನು ದೊಡ್ಡಣ್ಣ, ಅಂಬರೀಷ್ ಅವರು ಬರ್ತಾ ಇದ್ರಮ್ಮ. ಸೊ ಅವರು ಎಲ್ರಿಗೂ ಗೊತ್ತು, ಅಣ್ಣನ ಅಂಬರೀಷ್ ಅಣ್ಣನ ನನ್ನ ತಮ್ಮ ಅಂತ ಅವರು ಎಷ್ಟು ಚೆನ್ನಾಗಿ ಆ ಒಂದು ಸಂದರ್ಭದಲ್ಲಿ ತಮಾಷೆ ಮಾಡಿಕೊಂಡು. ಸೊ ಈ ತರದ್ದು ಹಲವಾರು ತಿಂಗಳು, ಹಲವಾರು ವರ್ಷಗಳು ನಾವು ಈ ತರ ಒಂದು ಆ ಸಮಯನ ಕಳೆದವರು. ಆ ಕಲಾವಿದರ ಭವನನ ತುಂಬಾ ದೊಡ್ಡದಾಗಿ ಕಟ್ಟಿ ಅಂಬರೀಷ್ ಅವರು ಅದನ್ನ ಆ ಸಂದರ್ಭದಲ್ಲಿ, ಆ ಇನಾಗ್ರೇಷನ್ ಸಂದರ್ಭದಲ್ಲಿ, ಉದ್ಘಾಟನೆ ಸಂಬಂಧದಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಅಂದ್ರೆ ಬೆಳಿಗ್ಗೆನೆ ಬಂದು ಕೂತ್ಕೊಳ್ಳೋರು. ಬೆಳಿಗ್ಗೆನೆ ಬಂದು ಕೂತ್ಕೊಂಡು ನನ್ನ ತಮ್ಮ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟವನೆ, ಕಲಾವಿದರಿಗೆ ನನ್ನ ತಮ್ಮ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟವನೆ ಅಂದ್ಬಿಟ್ಟು ಅಷ್ಟು ಸಂತೋಷ ಪಡೋರು. ಪ್ರತಿ ತಿಂಗಳು, ಪ್ರತಿ ವಾರನೂ ಅವ್ರಿಗೆ ಯಾರಾದ್ರೂ ಅಂದ್ರೆ ತುಂಬಾ ಬೇಕಾದವರು ಎಲ್ಲಾರನ್ನು ಕರೆಸಿ ಊಟ ಹಾಕ್ಸಬೇಕು, 1-2 ಅವರ್ 3 ಅವರ್ ಅವ್ರ ಜೊತೆ ಕಾಲ ಕಳಿಬೇಕು, ಮಾತಾಡ್ಬೇಕು ಅನ್ನೋದು ತುಂಬಾ ಆಸೆ ಅವ್ರಿಗೆ. ಆ ಎಲ್ಲಾರನ್ನು ಕರೆಯೋ ಜೊತೆ ನಾನು ಯಾವಾಗಲೂ ಇರ್ಬೇಕು ಅವ್ರಿಗೆ, ಯಾವಾಗಲೂ ಕರೆಯೋರು. ಇವಾಗ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ, ನೀವು ಬಿಸಿ ಇರ್ತೀರ ಗೊತ್ತು, ಆದ್ರೂ ನೀವು ಬರ್ಬೇಕು, ಬನ್ನಿ ಊಟ ಮಾಡಿ. ಅಮ್ಮ ನಾನು ಊರಲ್ಲಿಲ್ಲ ಅಂದ್ರೆ, ಅಯ್ಯೋ ಊರಲ್ಲಿಲ್ವಾ, ಸರಿ ನೆಕ್ಸ್ಟ್ ವೀಕ್ ನಾನು ಹೇಳ್ತೀನಿ. ಸೊ ತಿಂಗಳಲ್ಲಿ 2-3 ಯಾರನ್ನ ಕರೆಸಿ ಊಟ ಮಾಡಿಸೋರು.